ಆಲ್ರೆಡಿ ನಿಮ್ಮಲ್ಲಿ ಕೂಡ ಅನೇಕ ಮಂದಿಗೆ ಈ ಒಂದು ಸೈಬರ್ ವಂಚನೆಗಳ ಒಂದು ಅನುಭವವೂ ಆಗಿರಬಹುದು, ಅಥವಾ ಮುಂದೆ ಅಂತಹ ಸೈಬರ್ ಕ್ರೈಮ್ಗಳಿಗೆ ಒಳಗಾಗ್ತಕ್ಕಂಥ ವ್ಯಕ್ತಿಗಳು ನೀವು ಆಗಿರಬಹುದು. ಆದ್ದರಿಂದ ಈ ಒಂದು ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಈ ಒಂದು ಸೈಬರ್ ಕ್ರೈಮ್ಸ್ ನ ವಿಚಾರವಾಗಿ ಮಾಹಿತಿಯನ್ನ ತಿಳ್ಕೊಳ್ಳಿ. ಸೊ ಈ ಒಂದು ಅವೇರ್ನೆಸ್ ಇದ್ರೆ ಖಂಡಿತ ನಾವು ಸೈಬರ್ ವಂಚನೆಯಿಂದ ಪಾರಾಗಬಹುದು. ಈ ಒಂದು ವಿಡಿಯೋದಲ್ಲಿ ಈ ಸೈಬರ್ ಕ್ರೈಮ್ಸ್ ಗಳು ಹೇಗೆ ನಡೀತವೆ, ಸೈಬರ್ ಕ್ರೈಮ್ಸ್ ಗಳ ವಿವಿಧ ಪ್ರಕಾರಗಳು ಯಾವುವು, ಮತ್ತೆ ನಾವು ಈ ಒಂದು ಸೈಬರ್ ಕ್ರೈಮ್ಸ್ ನಿಂದ ಹೇಗೆ ಹುಷಾರಾಗಿರ್ಬೇಕು, ಒಂದು ವೇಳೆ ನಾವು ಇಂಥ ಸೈಬರ್ ಕ್ರೈಮ್ಸ್ ಗಳಿಗೆ ಬಲಿಪಶುಗಳಾದ್ರೆ ಇಮಿಡಿಯೇಟ್ ಆಗಿ ನಾವು ಏನ್ ಮಾಡಬಹುದು ಅಂತಕ್ಕಂಥ ಎಲ್ಲಾ ವಿಚಾರಗಳನ್ನ ಸವಿಸ್ತಾರವಾಗಿ ಹೇಳ್ತಕ್ಕಂಥ ಪ್ರಯತ್ನ ನಾನು ಇಲ್ಲಿ ಮಾಡಿದ್ದೇನೆ. ಸೊ ಖಂಡಿತ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಏನಾದ್ರೂ ಇಂತಹ ಅನುಭವ ಆಗಿದ್ರೆ ಮರೆಯದೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಇದು ಬೇರೆಯವರಿಗೆ ಕೂಡ ಅವೇರ್ನೆಸ್ ಅನ್ನ ನೀಡುತ್ತೆ. ಇತ್ತೀಚೆಗೆ ವ್ಯಾಪಕವಾಗಿ